ವಿಷಯ? ಏನಿಲ್ಲ ದೀಪ್ತಿ, ನಿಮ್ ಮಗಳೇನ ಹೊರಗಡೆ ಹೋಗ್ಬೇಕು, ನನ್ಗೆ ಯಾಕೋ ಮನೇಲಿ ಇರಕ್ಕೆ ಬೇಜಾರು ಅಂತ ಅಂತಿಲ್ಲ. ಅದಕ್ಕೆ ಮಮ್ಮಿ ಹತ್ರ ಕೇಳೋದಲ್ವಾ ಅಂದ್ರೆ ಯಾಕೋ ನಿನ್ನ ಹತ್ರ ಕೇಳಕ್ ಭಯ ಪಡ್ತಿದ್ಲು. ಅದಕ್ಕೆ ನಾನೇ ಹೇಳ್ತೀನಿ ಬಿಡವ, ಹಾಲ್ ಕುಡಿ ಅಂತ ಹೇಳ್ತಾ ಇದ್ದೆ. ಹೌದಾ? ಸರಿ ಆಯ್ತು ಬಿಡಿ. ಅಯ್ಯೋ ಅದೆಂತದೋ ಬೂಟ್ ಹಾಕೋ, ಬೂಟ್ ಕುಡಿಬೇಕು ನಾನು, ಬೂಟ್ ಇಲ್ಲ ಅಂತಂದ್ರೆ ನಾನು ಹಾಲೆ ಕುಡಿಯಕಲ್ಲ ಅಂತ ಅಂತಾಳಲ್ವ ನಿನ್ ಮಗಳು. ಏನೇನೆಲ್ಲ ಕುಡಿಯೋದ್ ಕಲ್ಸ್ಬಿಟ್ಟಿದ್ಯಾ ನಿನ್ ಮಗಳಿಗೆ? ನಮ್ಮೂರ್ ಕಡೆ ಒಂದ್ ಲೋಟ ಕಾಪಿನ ಟೀನ ಕೊಟ್ಬಿಟ್ರೆ ಅದೇ ಹೆಚ್ಚು. ಅಯ್ಯೋ ಇಲ್ಲಿ ನೋಡವ ನಿನ್ ಮಗಳು ಅದೆಂತೆಂತದ್ದು ಬೇಕು ಅಂತಾಳೆ, ಬೂಟೇ ಬೇಕು, ಇಲ್ಲ ನನ್ನ ಕುಡಿಯಕ್ಕೆ ಇಲ್ಲ ಅಂತ ಅಂತಾಳೆ. ಅಯ್ಯೋ ಅದ್ಕೆ ಅದು ಬೂಟ್ ಅಲ್ಲ, ಅದು ಬೂಸ್ಟ್ ಅಂತ. ಅದು ಹಾಲ್ಗೆ ಪ್ಲೇನ್ ಹಾಲ್ ಕೊಡೋ ಬದಲು ಸ್ವಲ್ಪ ಏನಾದ್ರು ಮಿಕ್ಸ್ ಮಾಡ್ಕೊಟ್ಟೆ, ಹಾರ್ಲಿಕ್ಸ್, ಬೂಸ್ಟ್, ಬೋನ್ವಿಟಾ ಈ ತರ ಏನಾದ್ರು ಹಾಕೊಟ್ರೆ ಮಕ್ಕಳಿಗೆ ಟೇಸ್ಟ್ ಚೆನ್ನಾಗಿರುತ್ತಲ್ಲ, ಹಾಗಾಗಿ ಕುಡಿದ್ಬಿಡ್ತಾರೆ. ಇವಳಂತೂ ಏನಾದ್ರು ಹಾಕೊಡ್ಲಿಲ್ಲ ಅಂತಂದ್ರೆ ಕುಡಿಯೋದೇ ಇಲ್ಲ. ಅದಕ್ಕೆ ನಿಮ್ಗೆ ಬೂಸ್ಟ್ ಕೊಡಿ ಅಂತ ಕೇಳಿದಾಳೆ. ಅಯ್ಯೋ ಹೂ ಕಣವ, ನನ್ ಬೂಟೆ ಕುಡಿಯೋದು ಅಂತ ಅಂದು. ಅದಕ್ಕೆ ಮಂಜುಳಮ್ಮ ಅಂತ ಹೇಳ್ಬಿಟ್ಟು ಅದೆಂತದ ಬೂಟ್ ಅಂತಲ್ಲ ಅಂತ ಅಂದೆ. ಅಯ್ಯೋ ಆಯಮ್ಮಂಗೂ ಬೂಟ್ ಅಂದ್ರೆ ಗೊತ್ತಿಲ್ಲ. ಅಯ್ಯೋ ನನ್ ಹೇಳಿ ಸಾಕಾಗಿ ಆಮೇಲೆ ಹಾಲಲ್ಲಿ ಕಟ್ಕೊಂಡು ಕುಡಿಯೋದಂತೆ ನಮ್ಮ ಚಿನ್ನಿ ಮರಿ ಕೇಳ್ತೈತೆ ಹಾಕೊಡು ಅಂದಾಗ ಆವಾಗ ಅಯ್ಯೋ ಅನ್ಬಿಟ್ಟು ಅವಾಗ ತೆಗೆದ್ಕೊಟ್ಲು. ಹೌದಾ ಅದಕ್ಕೆ ಹೋಗಿ ಬಿಡಿ, ಪರವಾಗಿಲ್ಲ. ಸರಿ, ತಿಂಡಿ ಏನ್ ಮಾಡ್ತಿದೀರ ಅದಕ್ಕೆ? ಅಯ್ಯೋ ತಿಂಡಿಯಾ, ಅದೇನೇನೋ ಒಂದೊಂದ್ ತರ ಮಾಡಿದ್ರೆ ಏನಾದ್ರೂ ಹೇಳ್ಬೋದು. 2-3 ತರ ಮಾಡ್ಕೊಂಡ್ ಕೂತಿರ್ತದೆ ಆಯಮ್ಮ ಮಂಜುಳಮ್ಮ. ನಾನ್ ತಡಿ ಅದೇನೋ ಚಟ್ನಿ ರುಬ್ಬಕ್ಕೆ ನಾನು ಚಟ್ನಿ ರುಬ್ತೀನಿ, ಕಡೆ ಸ್ಟೈಲ್ ಬೇಡ. ನಮ್ಮಲ್ಲಿ ಈ ಕಡೆ ಮಾಡ್ತೀವಲ್ಲ ಹಂಗೆ ಎಲ್ಲಾನು ಎಂತದ್ದು ಶೇಂಗಾ ಕಾಳು, ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಒಂಚೂರು ಸಾಸಿವೆ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಎಲ್ಲಾನು ಹುರಿದ್ಬಿಟ್ಟು ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಹುಣಸೆ ಹಣ್ಣು ಒಂದ್ ಕೈ ಮೇಲೆ ಹುಣಸೆ ಹಣ್ಣು ಹಾಕ್ಬಿಟ್ಟು ಉಪ್ಪು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಬಿಟ್ಟು ರುಬ್ಬಿಟ್ರೆ ಚಟ್ನಿ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ. ಅದಕ್ಕೆ ನಾನೇ ಮಾಡ್ತೀನಿ ಅಂತ ಹೇಳಿದೀನಿ. ಈಗ ಹೋಗ್ಬಿಟ್ಟು ಚಟ್ನಿ ರುಬ್ಬಿಡ್ತೀನಿ. ಅಯ್ಯಮ್ಮ ಇಡ್ಲಿ ಬೇಯಿಸಾಯ್ತು ಏನೋ ಕಣೆ. ತಡಿ ನಿಮ್ ಮಗಳಿಗೆ ಬೂಟ್ ಕೊಟ್ಬಿಡು, ನಾನು ಹೋಗ್ಬಿಟ್ಟು ಒಂಚೂರು ಚಟ್ನಿ ರುಬ್ಬಿಡ್ತೀನಿ. ಸರಿ ಅದಕ್ಕೆ ಆಯ್ತು ಕೊಡಿ. ಅದು ಬೂಟ್ ಅಲ್ಲ, ಅದಕ್ಕೆ ಬೂಸ್ಟ್ ಬೂಸ್ಟ್ ಅನ್ಬೇಕು ಅದಕ್ಕೆ. ಅಯ್ಯೋ ಬೂಟು ಬೂಸ್ ಅದ ಬಾಯ ಒಳ್ಳಕಲ್ಲ ಅಂತದೆ. ಬೂಟ್ ಕೊಡು ನಿನ್ ಮಗಳಿಗೆ, ಕುಡಿ. ಸರಿ ಕೊಡಿ ಅದಕ್ಕೆ. ಹೋಗಿ ಅದೇ ನೋಡ್ಕೋಗಿ ನಾನು ಅವ್ರಿಗೆ ಹಾಲು ಕುಡಿಸ್ಬಿಟ್ಟು ನಾನು ಹೋಗಿ ಫ್ರೆಶ್ ಅಪ್ ಆಗ್ಬಿಡ್ತೀನಿ. ಸರಿ ನಮ್ಮ ದೀಪ್ತಿ. ಸ್ವೀಟಿ ಬಾಯಿ ಏನಂತ ಆಗ್ತದೆ ತಲೆ ತಿಂತ ಇದ್ದೆ ನೀನು? ಮಮ್ಮಿ ನನಗಿಲ್ಲಿ ತುಂಬಾ ಬೋರ್ ಆಗ್ತದೆ ಮಮ್ಮಿ. ತಾತನು ಆಫೀಸ್ಗೆ ಹೋಗ್ತಾರ, ಮಾವನು ಇರಲ್ಲ. ಅದಕ್ಕೆ ಇವತ್ತು ನಾವೆಲ್ಲಾದ್ರೂ ಹೊರಗಡೆ ಹೋಗೋಣ ಮಮ್ಮಿ ಪ್ಲೀಸ್. ಸರಿ ಫಸ್ಟ್ ಹಾಲು ಕುಡಿ, ಆಮೇಲೆ ನೋಡೋಣ. ಏನೋ ನನ್ ಸ್ವೀಟಿ ಬಂಗಾರ ಏನ್ ಮಾಡ್ತಾ ಇದ್ದೆ? ತಾತ ನಾನು ಎಲ್ಲಾ ಕಡೆ ಹುಡುಕ್ತೇನೆ, ನೀನ್ ಎಲ್ಲೋಗಿದ್ದೆ? ನೀನು ಬರ್ತೀಯ ಅಂತ ನಾನು ರೂಮಲ್ಲೇ ಕಾಯ್ತಾ ಇದ್ದೆ ಗೊತ್ತಾ ನಿಂಗೋಸ್ಕರ. ಅದೇ ನೀನ್ ಬರ್ಲೇ ಇಲ್ಲ. ಅಯ್ಯೋ ಬಂಗಾರ, ತಾತ ಇಲ್ಲಿರ್ತಾರೆ, ತಾತ ಬೆಳಿಗ್ಗೆ ಎದ್ದು ವಾಕ್ ಹೋಗಿರ್ತಾರೆ. ಸರಿ ಬಾ, ಏನ್ ಹುಡುಕ್ತಾ ಇದ್ದೆ ನೀನನ್ನ? ತಾತ ಇವತ್ ನನ್ನ ಹೊರಗಡೆ ಕರ್ಕೊಂಡು ಹೋಗ್ತೀಯಾ? ಹೊರಗಡೆನಾ? ಎಲ್ಲಿಗೆ? ಇವಾಗ ಬೆಳಿಗ್ಗೆನೆ ಬಂದಿದೆ, ನಾನಿನ್ನು ಹೊರಗಡೆ ವಾಕ್ ಕರ್ಕೊಂಡು ಹೋಗ್ತೀನಾ? ಅದಲ್ಲ ತಾತ, ನಮ್ಗೆ ಎಲ್ಲಾದ್ರೂ ಆಟಾಡೋ ಅಂತ ಪ್ಲೇಸ್ಗೆ ಹೋಗ್ಬೇಕು. ಎಲ್ಲಿ ಹೋಗೋಣ ಗೊತ್ತಾ? ವಾಟರ್ ಪಾರ್ಕ್ ಹೋಗೋಣ. ವಾಟರ್ ಪಾರ್ಕಾ? ವಾಟರ್ ಪಾರ್ಕ್ ಅಂತ ಇಲ್ಲಿ ಯಾವ್ದು ಇಲ್ವಲ್ಲ ಮಗ್ಳೆ. ಸ್ವೀಟಿ ಮೊದ್ಲು ಹಾಲು ಕುಡಿ ನೀನು. ಮಮ್ಮಿ ಹಾಲು ಕುಡಿದ್ರೆ ನನ್ನ ವಾಟರ್ ಪಾರ್ಕ್ ಕರ್ಕೊಂಡು ಹೋಗ್ತೀಯಾ? ಬಿಡಮ್ಮ ದೀಪ್ತಿ, ಮಗು ಏನೋ ಕೇಳ್ತಾ ಇದೆ. ನನ್ಗೂ ಯಾಕೋ ತುಂಬಾ ಬೇಜಾರಾಗ್ತದೆ, ನಿನ್ನೆಯಿಂದನೂ ಮನ್ಸಿಗೆ ಸಮಾಧಾನನೇ ಇಲ್ಲ. ಬಿಡು, ಮತ್ತೆ ಹೋಗ್ಬಿಟ್ಟು ಬರೋಣ ಬಿಡು. ಇಲ್ಲಿಗೆ ಹೋಗೋಣ, ವಂಡರ್ಲಾಗ್ ಹೋಗ್ಬಿಡೋಣ. ವಂಡರ್ಲಾಗ್ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ. ನನಗೂ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಆಗಿಲ್ಲ. ಸರಿ ರೆಡಿ ಆಯ್ತು, ಹಾಗಾಗಿ ಬಿಡಿ. ಸ್ವೀಟಿ ಮೊದ್ಲು ನೀನು ಹಾಲು ಕುಡಿ, ಹಾಲು ಕುಡ್ಬಿಟ್ಟು ರೆಡಿ ಹೋಗು. ಹಾಗಾದ್ರೆ ನಿನ್ನ ವಾಟರ್ ಪಾರ್ಕ್ ಕರ್ಕೊಂಡು ಹೋಗ್ತೀಯಾ? ಕರ್ಕೊಂಡು ಹೋಗ್ತೀನಿ. ನಾನು ಇವತ್ತು ವಾಟರ್ ಪಾರ್ಕ್ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಮಮ್ಮಿ. ನಿಧಾನ ಕೊಡಿ, ನೆತ್ತಿ ಕಟ್ಬಿಡುತ್ತೆ ಇಲ್ಲ ಅಂದ್ರೆ. ಇಲ್ಲ ಮಮ್ಮಿ, ನಾನು ಬೇಗ ರೆಡಿ ಆಗ್ಬೇಕು. ಬೇಗ ಹಾಲು ಕುಡಿದು ನಾನು ಬೇಗ ರೆಡಿ ಆಗ್ಬಿಡ್ತೀನಿ. ಸ್ವೀಟಿ ನಿಧಾನಕ್ಕೆ ಹೋಗು, ಲೋಟನಲ್ಲಿ ಮಂಜುಳಮ್ಮ ಕೈ ಕೊಡು, ಎಲ್ಲೆಲ್ಲ ಇಡ್ಬೇಡ. ನೋಡಿಲಿ ನಿನ್ ಗೊಂಬೆ ಇಲ್ಲೇ ಎಸ್ಬಿಟ್ಟು ಹೋಗ್ತಾ ಇದೆಯಾ? ಇಷ್ಟೊತ್ತು ನಾನು ಗೊಂಬೆ ಬಿಟ್ಟಿರ್ತಿರ್ಲಿಲ್ಲ, ಈಗ ಎಲ್ಲ ಪಾರ್ಕ್ ಹೋಗ್ಬೇಕು ಅನ್ನೋ ಕಾರಣಕ್ಕೆ ತೆಗೆದು ಗೊಂಬೆ ಎಸ್ಬಿಟ್ಟೆ ಅಲ್ಲ? ಗೀತಾ, ನನ್ಗೊಂದ್ ಗ್ಲಾಸ್ ಕಾಫಿ ತಗೊಂಬಮ್ಮ. ಸರಿ ಮಾವ, ತರ್ತೀನಿ. ಡ್ಯಾಡಿ ಇನ್ನ ಆದಿತ್ಯ ಬಂದಿಲ್ವಾ? ಇಲ್ಲಮ್ಮ, ಇನ್ನ ಬಂದಿಲ್ಲ. ನಾನು ಅವನಿಗೋಸ್ಕರನೇ ಬೆಳಿಗ್ಗೆಯಿಂದ ಕಾಯ್ತಿದ್ದೀನಿ ಮಾತಾಡ್ಬೇಕು ಅಂತ. ಫೋನ್ ಮಾಡಿದೆ ಬೆಳಿಗ್ಗೆನೆ, ಫೋನ್ ತೆಗಿಲಿಲ್ಲ ಅವನು. ಬರ್ತೀನಿ ಡ್ಯಾಡಿ ಅಂತ ಅಂದಿದ್ದ, ಏನಪ್ಪ ಗೊತ್ತಿಲ್ಲ. ನೋಡೋಣ ಎಷ್ಟೊತ್ತು ಬರ್ತಾನೆ ಅಂತವ. ಸರಿ ಡ್ಯಾಡಿ, ಆಗಿದ್ರೆ ನಾನು ಹೋಗಿ ರೆಡಿ ಆಗ್ತೀನಿ. ನಾನು ಏನು ಯೋಚನೆ ಮಾಡಿ ಬಂದು ನಾನು ಮಾತಾಡ್ತೀನಿ. ಸರಿ ಹೋಗಮ್ಮ, ರೆಡಿ ಹೋಗು. ಸ್ವೀಟಿ ಯಾಕೋ ತುಂಬಾ ಆಟ ಮಾಡ್ತಿದ್ದಾಳೆ. ನನಗೂ ಯಾಕೋ ಆಫೀಸ್ಗೆ ಹೋಗೋ ಮನ್ಸಿಲ್ಲ. ಸ್ವಲ್ಪ ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ಬರೋಣ. ಹಾಗೆ ಗೀತಗೂ ಹೇಳ್ಬಿಡು, ಗೀತನು ಕರ್ಕೊಂಡು ಹೋಗೋಣ. ಸರಿ ಡ್ಯಾಡಿ ಆಯ್ತು. ಏನಪ್ಪ ಇದ್ದಾನೆ ಸಾಕಾಯ್ತಲ್ಲ. ಓ ಮಹಾರಾಣಿಯವರಿಗೆ ಬಹುಪರಾಗ್ ಬರಬೇಕು. ನಿಮ್ಗೋಸ್ಕರ ಕಾಯ್ತಾ ಇದ್ದೆ. ಬನ್ನಿ ಮಹಾರಾಣಿಯವರೇ, ನಿಮ್ಮ ಆಸನವನ್ನು ಅಲಂಕರಿಸಿ.
ಏನ್ರಿ ಅದು ಬೆಳಗ್ಗೆ ನನಗೆ ತಮಾಷೆ. ಹ್ಮ್ ತಮಾಷೆ ತಮಾಷೆ ತರನೇ ಕಾಣಿಸುತ್ತೆ ನಿನ್ಗೆ. ಮನೇಲಿ ಯಾರು ಎಲ್ಲಿ ಹೋಗ್ತಾರೆ ಎಲ್ಲಿಂದ ಬರ್ತಾರೆ ಎಷ್ಟೊತ್ತು ಹೋದ್ರು ಎಷ್ಟೊತ್ತು ಬಂದ್ರು ಏನು ನೋಡ್ಕೋಬೇಡ ನೀನು. ಮನೆಗ್ ಮಾತ್ರ ನೀನೇ ಮಹಾರಾಣಿ. ಆದ್ರೆ ಮನೇಲಿ ಏನ್ ನಡೀತೈತೆ ಅನ್ನೋದು ಮಾತ್ರ ನಿನ್ಗೆ ಗೊತ್ತಾಗಲ್ಲ ಅಲ್ವಾ? ಏನಾಯ್ತ್ರಿ? ಯಾಕೆ ಬೆಳಿಗ್ಗೆನೆ ಈ ತರ ಮಾತಾಡ್ತಾ ಇದೀರಾ? ನನ್ಗಂತೂ ಯಾಕೋ ನಿದ್ದೆನೆ ಸಾಕಾಗ್ತಲ್ಲ ಕಣ್ರಿ. ತುಂಬಾ ಕಣ್ಣೆಲ್ಲ ಉರಿತದೆ. ನಮ್ ಸ್ವೀಟಿ ಬೇರೆ ಬೆಳಿಗ್ಗೆನೆ ಎದ್ಬಿಟ್ಟು ಅಜ್ಜಿ ಅಜ್ಜಿ ಎದ್ದೇಳು ಅಂತ ತುಂಬಾ ಹಿಂಸೆ ಕೊಟ್ಬಿಟ್ಲು. ಕಣ್ಚುಚ್ಚತೆ ಇನ್ನೇನ್ ಮಾಡ್ತಾವೆ ಹೇಳು. ಬೆಳಗಾನ ಅಲ್ಲಿ ಇಲ್ಲಿ ತಿರ್ಗೋಕೋತಿಯಲ್ಲ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು. ರಾತ್ರಿ ಎಷ್ಟು ಗಂಟೆಗೆ ಬಂದಿ ನೀನು? ನೀನ್ ಯಾಕೆ ಕೇಳೋರ್ ಇಲ್ಲ ಅಂತ ಹಂಗ ಆಡ್ತಾ ಇದೆಯಾ ಮನೇಲಿ ನೀನು? ಏನ್ರಿ ಫ್ರೆಂಡ್ಸ್ ಜೊತೆ ಹೋಗ್ಬಾರ್ದ ನಿಮ್ಗೆ? ನಿನ್ ಫ್ರೆಂಡ್ಸ್ ಜೊತೆ ಹೋಗ್ಬೇಡ ಅಂತ ಹೇಳ್ತಾ ಇಲ್ಲ. ಅದಕ್ಕೂ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ. ಮನೆಗೆ ಯಾವ ಟೈಮಿಗೆ ಬರ್ಬೇಕು ಅದನ್ನ ನೀನ್ ಕಲಿ ಫಸ್ಟ್. ನೀನೇ ಈ ತರ ಇದೆಯಾ? ನಿನ್ ಮಕ್ಳು ಇನ್ನೇನ್ ಆತರ ಆಡೋದ್ರಲ್ಲಿ ತಪ್ಪೇನಿದೆ ಹೇಳು? ಅಮ್ಮ ಸರಿಯಾಗಿದ್ದಿದ್ರೆ ಮಕ್ಳು ಬುದ್ಧಿ ಹೇಳ್ತಿದ್ಲು. ನೀನೇ ಹಿಂಗ್ ಆಡ್ಬೇಕಾದ್ರೆ ಮಕ್ಳು ಬುದ್ಧಿ ಕಲಿತವ? ಯಾರ ಬಗ್ಗೆ ಮಾತಾಡ್ತಾ ಇದ್ರ? ಏನಾಯ್ತು ಅಂತ? ಇನ್ಯಾರ ಬಗ್ಗೆ? ನಿನ್ನ ಕುಲಪುತ್ರ ತಲೆ ಮೇಲೆ ಹೊತ್ಕೊಂಡ್ ಮೆರಿತಾ ಇದೆಯಲ್ಲ. ನಿನ್ ಮಗನ ಮಧ್ಯೆ ಹೇಳ್ತಾ ಇದೀನಿ. ರಾತ್ರಿ ಹೋಗಿ ಮನೆ ಬಿಟ್ಟು ಹೋಗಿರೋ ನಾನು ಇನ್ನೂ ಮನೆಗೆ ಬಂದಿಲ್ಲ. ಎಲ್ಲಿ ಹೋಗಿದ್ಯಾ ಏನು ಎತ್ತ ಅಂತ ಕೇಳ್ಬಾರ್ದು ನೀನು? ಒಂಚೂರು ಬುದ್ಧಿ ಹೇಳಕ್ಕಾಗಲ್ವಾ ಮನೇಲಿ ನೀನು? ಅಯ್ಯೋ ಎಲ್ಲ ಹೋಗಿರ್ತಾನ ಬಿಡ್ರಿ. ಅವನೇನ್ ಚಿಕ್ಕ ಮಗುನ ಮನೆಗ್ ಬಂದಿಲ್ಲಪ್ಪ ಅಂತ ಗೋಳಾಡಕ್ಕೆ? ಅವ್ನಿಗೂ ಎಲ್ಲ ಗೊತ್ತಾಗುತ್ತೆ ಬಿಡಿ, ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕು ಯಾರ ಜೊತೆ ಹೋಗ್ಬೇಕು ಅನ್ನೋದು. ಹಿಂಗ್ ಸದ್ರ ಬಿಟ್ರೆ ಮಕ್ಳುಗಳು ಇನ್ನೆಲ್ಲ ಉದ್ದಾರ ಆಯ್ತವೆ ಹೇಳು. ಏ ಗೀತಾ ಗೀತಾ, ನಂಗೊಂದ್ ಗ್ಲಾಸ್ ಕಾಫಿ ತಗೊಂಬರೆ, ತುಂಬಾ ತಲೆ ನೋವ್ತಿದೆ. ಅವಳೊಬ್ಬಳು ಸಿಕ್ಬಿಟ್ಟಾಳೆ ನಿನ್ಗೆ. ಮನೆ ಕೆಲಸ ಮಾಡ್ಸಕ್ ತಂದಿಟ್ಕೊಂಡಿದ್ದೀನೋ ಅವಳನ್ನ? ನಮ್ಮ ಮನೆ ಸೊಸೆ ಅವಳು. ಗೊತ್ತು ಈ ಮನೆ ಸೊಸೆ ಅಂತಾನೆ ಕೇಳ್ತಿರೋದು ನಾನು. ನೀವ್ ಯಾಕೆ ಹಿಂಗಾಡ್ತಾ ಇದ್ರಿ ಇವತ್ತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ಏನಾಯ್ತಂತದ್ದು? ಯಾಕೆ ಈ ತರ ಮಾತಾಡ್ತಾ ಇದೀರಾ? ನಿನ್ನ ಹತ್ರ ಮಾತಾಡ್ ಪ್ರಯೋಜನ ಇಲ್ಲ. ಬನ್ನಿ ತಡಿ, ನಿನ್ ಮಗ ಆದಿ ಬರ್ಲಿ. ಬಂದ್ಮೇಲೆ ಅವನ ಎದುರುಗಡೆನೇನ್ ಮಾತಾಡುವಂತೆ. ಅದೇ ಏನ್ ಮಾತಾಡ್ಬೇಕು ನಾನು? ಏನು ಅಂತನಾದ್ರೂ ಹೇಳಿ ವಿಚಾರನ. ಈ ತರ ಹಂಗೆ ಹಿಂಗೆ ಅಂತ ಮಾತಾಡೋದು ನನ್ಗೆ ಹಿಂಗ್ ಅರ್ಥ ಆಗ್ಬೇಕು ಹೇಳಿ? ನಿನ್ ಮಗ ಎಲ್ಲಿ ಹೋಗಿದ್ದ ಅಂತ ಫಸ್ಟ್ ಕೇಳಿ ತಿಳ್ಕೊ, ಆಮೇಲೆ ಮಿಕ್ಕಿದ್ದು. ಅವನು ಗೀತಿನ ಜೊತೆ ಅಷ್ಟು ಚೆನ್ನಾಗಿದ್ದಾನೆ ಅಂತ ನನ್ಗೆ ಅನಿಸ್ತಾ ಇಲ್ಲ. ಒಂಚೂರು ಬುದ್ಧಿ ಹೇಳೋ ಅವ್ನಿಗೆ. ನೋಡಿ ನಿಮ್ಗೆ ಅವತ್ತೇ ಹೇಳಿದ್ದೀನಿ ನಾನು, ಏನಪ್ಪ ಪದೇ ಪದೇ ಅದನ್ನೇ ಹೇಳಕ್ಕಾಗಲ್ಲ. ಅತ್ತೆ ಕಾಫಿ ತಗೊಳ್ಳಿ. ಅಯ್ಯೋ ಅದು ಕಾಫಿ ಅಲ್ಲ ಕಣಮ್ಮ, ಕಾಫಿ. ಅದೇ ಅತ್ತೆ ಕಾಪಿನೇ. ಕಾಫಿ ಅಂದ್ರೆ ಏನು ಗೊತ್ತಾ? ನಕಲು ಅಂತ ಅರ್ಥ, ಅಂದ್ರೆ ಡೂಪ್ಲಿಕೇಟ್. ನೀನ್ ನೋಡಿದ್ರೆ ಕಾಫಿ ತಗೊಂಡ ಕಾಪಿ ಅಂತೀಯ. ನೀನ್ ಯಾವ ಬುದ್ಧಿ ಕಲಿತೀಯ? ಮಹಾರಾಣಿ ಗಂಗೂಬಾಯಿ ಅವರೇ, ನೀವು ಅವಳ ಮೇಲೆ ದರ್ಪ ತೋರ್ಸೋ ಬದಲು ನಿಮ್ ಮಗನ ಮೇಲೆ ತೋರಿಸಿ. ಪಾಪ ಹುಡುಗಿ ಕಾಫಿ ಮಾಡ್ಕೊಂಬಂದ್ರೆ ಏನೋ ಒಂಚೂರು ಅದಕ್ಕೇನೋ ಹೇಳಕ್ ಬರಲ್ಲ, ಏನೋ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಕಾಫಿ ಇಲ್ಲ ಕಾಫಿ ಅಂತ ತಿದ್ದುತ್ತಾ ಇದೆಯಲ್ಲ ನಿಮ್ ಮಗಂಗೆ. ಅದು ಸರಿ ಇದು ಸರಿ, ಇದು ತಪ್ಪು ಅದು ತಪ್ಪು ಅಂತ ಹೇಳಕ್ ಕಲಿ ಫಸ್ಟ್. ಸರಿ ತಪ್ಪು ತಿಳಿಸಿ ಅವನು ಬುದ್ಧಿ ಕಲ್ಸು. ಆಮೇಲಿಂದ ಈ ಹುಡುಗಿಗೆ ಗ್ರಾಮರ್ ಮಿಸ್ಟೇಕ್ ಎಲ್ಲ ಸರಿ ಮಾಡುವಂತೆ. ಅಯ್ಯೋ ಕಾಪಿನ ಕೊಡತಾಯಿ ತೆಗಿ. ನನಗಂತೂ ತಲೆ ಚಿಡಿತೈತೆ ತೆಗಿ. ಮಾವ ನೀವು ತಗೊಳ್ಳಿ. ಕೊಡಮ್ಮ ಗೀತಾ. ಆಮೇಲೆ ಅದೇ ನನ್ನ ಮೊಮ್ಮಕ್ಕಳು ಇದು ಹೊರಗಡೆ ಹೋಗೋಣ ಅಂತಿದ್ಲು. ಅದಕ್ಕೆ ವಂಡರ್ಲಾ ಹೋಗೋಣ ಅಂತ ಅನ್ಕೊಂಡಿದೀನಿ ಕಣವ. ಹೋಗು ನೀನು ರೆಡಿ ಹೋಗು. ಅಲ್ಲ ಮಾವ, ನಾನ್ಯಾಕೆ? ನೀವ್ ಹೋಗ್ಬಿಟ್ಟು ಬನ್ನಿ. ನೀವು ಚೆನ್ನಾಗಿ ಹೇಳಿದ್ರಿ. ವಂಡರ್ಲಾ ಅಂತ ಅಂದ್ರೆ ಅವ್ಳಿಗೇನು ಗೊತ್ತಾಯ್ತದೆ ಅಂತ ಅನ್ಕೊಂಡಿದ್ದೀರಾ? ಅದು ಏನು ಅಂತಾನೆ ಅವ್ಳಿಗೆ ಗೊತ್ತಿಲ್ಲ. ಕೇಳಿಬೇಕಿದ್ರೆ ವಂಡರ್ಲಾ ಅಂದ್ರೆ ಏನು ಅಂತ ಕೇಳಿ. ಗೊತ್ತಾಗ್ತಾ ಇದೇನು? ನಾನ್ ಹೇಳ್ಕೊಡ್ತೀನಿ ಅವ್ರಿಗೆ. ನಾನ್ ಕರ್ಕೊಂಡೋಗಿ ತೋರಿಸ್ತೀನಿ ವಂಡರ್ಲಾ ಅಂದ್ರೆ ಏನು ಅಂತ ಹೇಳ್ಕೊಡೋದಲ್ದೆ ಅಲ್ಲಿ ಓಡಾಡ್ಸ್ಕೊಂಡು ಕರ್ಕೊಂಡ್ಬರ್ತೀನಿ. ನಿಮ್ಗೆ ಯಾಕೆ ಅದು ಬಂದ್ಬಿಡ್ತಾಳ ಹುಡುಗಿ ಮೇಲೆ ಹಾಕೊಂಡು. ಇರ್ಲಿ ಬಿಡಿ ಮಾವ, ಅತ್ತೆ ಹೇಳಿದ್ರಲ್ಲಿ ತಪ್ಪೇನಿಲ್ಲ. ನನಗೆ ನೀವು ವಂಡರ್ಲಾ ಅಂತ ಅಂದ್ರಲ್ಲ, ಅದಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಮಾವ. ನನಗೂ ಅದೇನು ಅಂತ ಗೊತ್ತಿಲ್ಲ. ಅಯ್ಯೋ ಅದೇನು ಇಲ್ಲಮ್ಮ. ನೀರಲ್ಲಿ ಆಟ ಆಡೋದು, ಅಲ್ಲಿ ಏನೇನೋ ಆಟ ಆಡೋದಿರುತ್ತೆ. ಬಾ ನೀನು ಇವತ್ತು ಕರ್ಕೊಂಡೋಗ್ತೀನಲ್ಲ, ನಿಮ್ಗೆ ಎಲ್ಲ ಗೊತ್ತಾಯ್ತದೆ. ಸರಿ ಮಾವ, ಆಯ್ತು ಬರ್ತೀನಿ. ಸರಿನಮ್ಮ ಆಯ್ತು. ಕುಡಿ ಕಾಫಿ ಕೊಡು, ಹೋಗಿ ರೆಡಿ ಹೋಗು. ಕಾಫಿ ಹಿಂಗಿರ್ಬೇಕು ಕಾಫಿ ಅಂದ್ರೆ. ಲೇ ಗಂಗು, ಕಾಫಿ ಹಂಗೆ ಕುಡ್ದು ನೋಡು ಹೆಂಗೈತೆ ಅಂತ. ಕಾಫಿ ಎಷ್ಟು ಅದ್ಭುತವಾಗೈತೆ ನೋಡು. ಹಂಗೆ ಇಷ್ಟ ದಿನ ಒಳ್ಳೆ ಕಾಫಿ ರುಚಿನೇ ಇಲ್ದಂಗ್ ಮಾಡ್ತಾ ಇದ್ರಿ ನೋಡು. ಹಂಗೆ ನಾನ್ ಸೊಸೆ ಕೈ ಹಿಡಿದು ನೋಡು ಹಂಗೆ ಹೆಂಗೈತೆ ಅಂತ. ನೋಡಿದ್ದೀನಿ ಕಣ, ತಗೊಳ್ಳಿ. ಏನು ಹೆಚ್ಚು ಕಮ್ಮಿ ಐತೆ? ನಾ ಮಾಡೋ ತರನೇ ಇದು ಇರೋದು ಕಣ. ಕುಡಿ ಕೈ ಮುಚ್ಕೊಂಡು. ಏನ್ ಸೊಸೆಯ ಹೊಗ್ಲಕ್ಕೆ ಸಿಕ್ಬಿಟ್ರೆ ಸಾಕು, ಏನಾದ್ರು ಒಂದು ಹೊಗ್ಲತಾನೆ ಕೂತಿರ್ತಾರ. ಅದೇನೇನು ಅಲ್ಲ ಕಣೆ, ಕಾಫಿ ಕುಡ್ದು ನೋಡೆ ರುಚಿ ಹೆಂಗೈತೆ ಅಂತ. ನನ್ ಸೊಸೆ ಕೈ ರುಚಿ ಅದ್ಭುತ. ಇಷ್ಟು ವರ್ಷ ನಿಮ್ ಸೊಸೆನೆ ಮಾಡಿರ್ತಾ ಇದ್ಲು, ನಾವೇನು ಮಾಡ್ಕೊತಾ ಇಲ್ಲ ಹಂಗಾದ್ರೆ. ಬಿಡು ಹೋಗ್ಲಿ. ನಿಮ್ಗೆ ನನ್ ಸೊಸೆ ಹೋಗ್ಬಿಟ್ರೆ ಆಗೋದಿಲ್ವಲ್ಲ. ಈಗೇನೆ ನೀನು ಬತ್ತೀಯಾ ವಂಡರ್ಲಾಗ್ ಹೋಗಕ್ಕೆ? ಇಲ್ಲಪ್ಪ, ನಾನ್ ತುಂಬಾ ಟಯರ್ಡ್ ಆಗಿದ್ದೀನಿ. ನನಗಂತೂ ಎಲ್ಲೂ ಬರಕ್ಕಾಗಲ್ಲ. ನಾನು ಇವತ್ತು ಮನೇಲಿ ಇದ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಮಾಡು. ಕಣ್ಕೊಂಡ್ರ ಜೊತೆ, ಫ್ರೆಂಡ್ಸ್ ಜೊತೆ, ಅವ್ರ ಜೊತೆ ಇವ್ರ ಜೊತೆ ಅಂತ ಸುತ್ತಾಗುತ್ತೆ. ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನ್ಸೋದಿಲ್ಲ ನಿಮ್ಗೆ? ನಿಮ್ಗೆ ಯಾವಾಗ ಫ್ಯಾಮಿಲಿ ಬೆಲೆ ಅರ್ಥ ಆಗುತ್ತೋ ಏನೋ. ಅಯ್ಯೋ ನೀವ್ ಯಾವಾಗ ನೋಡಿದ್ರು ಇದನ್ನೇ ಬಿಡಿ. ನಾನು ಹೋಗ್ತೀನಿ, ಸ್ವಲ್ಪ ನನಗೆ ತಲೆ ನೋಡ್ತಾ ಇದೆ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಟ್ಯಾಬ್ಲೆಟ್ ತಗೊಂಡು. ಸರಿ ಹೋಗು. ಇನ್ನೇನ್ ಕೆಲಸ ಮಾಡ್ತೀನಿ ನೀನು? ಮನೇಲಿ ಇನ್ನೇನ್ ಕೆಲಸ ಮಾಡ್ತೀಯ ನೀನು? ಅಚ್ಕಟ್ಟಾಗಿ ಮಲ್ಕೊಳ್ಳೋದೇ ತಾನೇ ಕೆಲಸ. ಹೋಗು. ಟುವಿ ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ, ಹಾಡುತ್ತಾ ಮೇಲನ ಹಾರಿದೆ. ಟುವಿ
ಲಾ 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 ಲಾ. ಟುವಿ 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 ಟುವಿ. ಆದಿತ್ಯ, ಅಯ್ಯೋ ನಮ್ಮಪ್ಪ ಬೇರೆ ಯಾಕೋ ಕರಿತಾ ಇದಾರಲ್ಪ. ನಿನ್ನೆ ಬೇರೆ ಯಾಕೋ ಗರಂ ಆಗಿದ್ರು. ಫೋನ್ ಮಾಡಿದಾಗ್ಲೂ ಏನೋ ಒಂಥರ ಮಾತಾಡ್ತಿದ್ರು. ಹ್ಮ್ ಏನ್ ವಿಷಯ? ಡ್ಯಾಡಿ ಕೇಳಿಬಿಟ್ಟಣ. ಹಾ ಬಂದೆ ಡ್ಯಾಡಿ. ಡ್ಯಾಡಿ ನಿನ್ ಜೊತೆ ಮಾತಾಡ್ಬೇಕು ಅಂತ ಬೆಳಿಗ್ಗೆಯಿಂದ ಕಾಯ್ತಿದ್ದೀನಿ. ಎಷ್ಟೊತ್ತ ಮನೆಗೆ ಬರೋದು ನೀನು? ಅದು ಡ್ಯಾಡಿ ನಿನ್ನೆನೆ ಹೇಳಿದ್ನಲ್ಲ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಿದ್ದೀನಿ ಅಂತ. ಹೇಳಿದ್ದೆ. ಅದಕ್ಕೆ ನಾನು ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ಯಲ್ಲ, ಎಲ್ಲೋಗಿದ್ದೆ ಅಂತ ಕೇಳೋಣ ಅಂತ ಕರೆದಿದ್ದು. ಅದು ಡ್ಯಾಡಿ, ಅದು ನನ್ನ ಫ್ರೆಂಡ್ ಮನೆಯಲ್ಲೇ ಎಲ್ಲ ಫ್ರೆಂಡ್ಸ್ ಸೇರ್ಕೊಂಡಿದ್ದು. ಅಲ್ಲೇ ಮಾತುಕತೆ ಹಾಡು ಹರಟೆ ಅನ್ಕೊಂಡು ಸ್ವಲ್ಪ ಟೈಮ್ ಆಗೋಯ್ತು. ಲೇಟ್ ಆಗಿ ಮಾಡ್ಕೊಂಡ್ಬಿಟ್ಟು, ಹಾಗಾಗಿ ಬೆಳಿಗ್ಗೆ ಎದ್ದೇಳೋದು ಸ್ವಲ್ಪ ಲೇಟ್ ಆಗೋಯ್ತು ಡ್ಯಾಡಿ. ಗೊತ್ತಾಗ್ತದೆ. ನೀನ್ ಹಾಕೊಂಡ್ ಕುಡ್ಕೊಂಡ್ ಖುಷಿಯಾಗಿ ಬಂದಾಗೆ ಗೊತ್ತಾಯ್ತು, ಏನೋ ಫುಲ್ ಖುಷಿಲೇ ಕಾಲ ಕಳೆದಿದ್ಯಾ ಅಂತ. ಆಮೇಲೆ ಫ್ರೆಂಡ್ ಹೆಸರೇನೋ ಹೇಳಿದಲ್ಲ? ಮಹೇಶ ಡ್ಯಾಡಿ. ಮಹೇಶ. ಸರಿ ಆಯ್ತು. ಮಹೇಶ್ ಒಂಚೂರು ಫೋನ್ ಮಾಡ್ಕೊಡು. ಮಹೇಶಂಗ? ಡ್ಯಾಡಿ ಯಾಕೆ? ಅಯ್ಯೋ ಏನಿಲ್ಲಪ್ಪ, ನೆನೆ ಎಲ್ಲ ಫುಲ್ ಪಾರ್ಟಿ ಮಾಡಿ ಸುಸ್ತಾಗಿರ್ತಿರಲ್ಲ, ಅವನು ನಮ್ಮನೆ ಕರೆದ್ಬಿಟ್ಟು ಒಂಚೂರು ಅವ್ನಿಗೂ ಅತಿಥಿ ಸತ್ಕಾರ ಮಾಡೋಣ ಅಂತ. ಡ್ಯಾಡಿ ನೀವ್ ಹೇಳ್ತಿರೋದು ನೋಡಿದ್ರೆ ನಾನೇನೋ ನಿಮ್ಮ ಹತ್ರ ಸುಳ್ಳು ಹೇಳಿ ಎಲ್ಲೋ ಹೋಗಿದ್ದೀನಿ ಅನ್ನೋ ತರ ಇದೆ. ನಾನೆಲ್ಲಿ ನಿಂಗೆ ಆತರ ಹೇಳ್ದೆ? ನೀವ್ ಯಾಕೆ ಕುಮ್ಮ ಕೈ ಕಳ್ಳ ಅಂದ್ರೆ ಇಗ್ಲು ಮುಕ್ ನೋಡ್ಕೊಂತೀಯ? ನಿನ್ ಮಹೇಶನ್ ಮನೆಯಲ್ಲೇ ಇರ್ತಾನೆ, ನಿನ್ ಫ್ರೆಂಡ್ ತಾನೆ ಅವನು. ಫೋನ್ ಮಾಡ್ಕೊಡು, ನಾನು ನಮ್ಮ ಮನೆ ಕರಿತೀನಿ ಅವನ್ನ. ಅವ್ನ ಮನೆಗೆ ನೀನ್ ಹೋಗಿದ್ ಬರ್ಬೋದು, ನಿನ್ ಮನೆಗೆ ಅವ್ನು ಬರ್ಬಾರ್ದಾ? ಅದ್ ಹಾಗಲ್ಲ ಡ್ಯಾಡಿ, ನೀವ್ ಈಗ ಅವನಿಗೆ ಸಡನ್ ಆಗಿ ನಾನು ಈಗ ತಾನೇ ಅವ್ರ ಮನೆಯಿಂದ ಬಂದಿದ್ದೀನಿ. ಫೋನ್ ಮಾಡಿದ್ರೆ ಅವ್ನ ಏನ್ ಅನ್ಕೊಳ್ಳಲ್ಲ ನನ್ ಬಗ್ಗೆ? ಇವನ್ ಬಗ್ಗೆ ಅವ್ರ ಮನೆಗೆ ಅನುಮಾನ ನಂಬಿಕೆ ಇಲ್ಲ ಅಂತ ಅನ್ಕೊಳ್ವ ಅವ್ರು? ಅಯ್ಯೋ, ಅವನು ಒಬ್ರಿಗೆ ಮಗ ಆಗಿರ್ತಾನೆ ಮನೆಯಲ್ಲಿ. ಎಲ್ಲಿ ಹೋದೆ ಎಲ್ಲಿ ಬಂದೆ ಅಂತ ಕೇಳ್ದೆ ಇದ್ರೆ ಆ ಮನೆ ದೊಡ್ಡವರು ಅಂತ ಇದ್ದು ಏನ್ ಪ್ರಯೋಜನ ಹೇಳು? ನೀನ್ ಫೋನ್ ಮಾಡ್ಕೊಡು, ನಾನು ಮಾತಾಡ್ತೀನಿ. ಡ್ಯಾಡಿ ಬೇಡ ಡ್ಯಾಡಿ, ಅದೆಲ್ಲ ಆಫೀಸ್ ಬೇರೆ ಲೇಟ್ ಆಗಿಲ್ವಾ? ರೆಡಿಯಾಗಿ ಬರ್ತೀನಿ ರೀ ನಾನು. ನೋಡು ಅದಿ, ನೀನ್ ಇವಾಗ ತಡವರ್ಸ್ತಿರೋದ್ರಿಂದ ನನಗೆ ಅರ್ಥ ಆಗ್ತಿದೆ. ನನಗೆ ನೀನೇನೋ ಸುಳ್ಳು ಹೇಳ್ತಾ ಇದೀಯಾ, ಏನೋ ತಪ್ಪು ಮಾಡ್ತಿದ್ಯಾ ಅಂತ. ನೀನ್ ಒಂದಂತೂ ಹೇಳ್ತೀನಿ ತಿಳ್ಕೊ, ನೀನ್ ಏನಾದ್ರೂ ಗೀತಂಗ್ ಏನಾದ್ರೂ ಮೋಸ ಮಾಡ್ತಿರೋದು ಏನಾದ್ರೂ ನನಗ್ ಗೊತ್ತಾದ್ರೆ, ಈ ಆಸ್ತಿ ಎಲ್ಲಾನು ನನ್ ಸ್ವಯಾರ್ಜಿತ. ನಾನು ಯಾವ್ದನ್ನೋ ಪಿತ್ರಾರ್ಜಿತ ಇಟ್ಕೊಂಡಿಲ್ಲ, ಎಲ್ಲ ನಾನ್ ದುಡ್ಡು ನಾನು ಮಾಡ್ಕೊಂಡಿರೋದು. ಒಂದು ಬಿಡುಗಾಸು ಕೂಡ ನಿನಗೆ ಸೇರ್ಬಾರ್ದು, ಆ ತರ ಮಾಡ್ಬಿಡ್ತೀನಿ. ಅಲ್ಲ ಡ್ಯಾಡಿ, ಈಗ ಏನಾಯ್ತು ಅಂತ ಇಷ್ಟೆಲ್ಲ ಮಾತಾಡ್ತಾ ಇದೀರಾ? ಅಂತದ್ ಏನಾಯ್ತು ಇವಾಗ? ಏನಾಗಿತ್ತು ಅನ್ನೋದು ನನಗಿಂತ ಚೆನ್ನಾಗಿ ನಿನ್ಗೆ ಗೊತ್ತು ಅಂತ ನಾನು ಅನ್ಕೊಂಡಿದೀನಿ. ನಾನು ಹೇಳ್ತಿರೋದು ನಿನ್ಗೆ ಅರ್ಥ ಆಗಿದೆ ಅಂತ ನನಗೆ ಗೊತ್ತು. ಈ ತರ ಏನೋ ದಡ್ಡನ್ ತರ ನಾಟಕ ಮಾಡ್ಬೇಡ. ನೀನ್ ಎಷ್ಟು ಜನ ಇದೆಯಾ ಅಂತ ನನಗೆ ಗೊತ್ತು, ನಿನ್ಗೆ ಅರ್ಥ ಆಗಿದೆ. ಇನ್ಮೇಲಾದ್ರೂ ಈಗ ಆಗಿದಾಗೋಯ್ತು, ಇನ್ಮೇಲಾದ್ರೂ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಜೀವನ ಮಾಡೋದ್ ಕಲಿ. ನನ್ ಸೊಸೆಗೆ ಏನಾದ್ರೂ ನಿನ್ ಕಡೆಯಿಂದ ಏನಾದ್ರೂ ಅನ್ಯಾಯ ಆಗ್ತಿದೆ, ನೀನ್ ಅವಳಿಗೆ ಮೋಸ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಾಗ್ಬೇಕು. ಈ ಮನೆಯಲ್ಲಿ ನೀನ್ ಮಾತ್ರ ಇರ್ಕೂಡ್ದು. ನನ್ ಸೊಸೆಗೆ ಎಲ್ಲ ಪ್ರಾಪರ್ಟಿನ ನನ್ ಸೊಸೆ ಹೆಸರಿಗೆ ಬರೀತೀನಿ, ಯಾಕಂದ್ರೆ ನಾನು ಅವಳನ್ನ ಸೊಸೆಯಾಗಿ ತಂದಿರೋದು. ಅಂತ ಒಳ್ಳೆ ಮಗಿಗೆ ಮೋಸ ಮಾಡಕ್ಕೆ ನಿನ್ ಹೇಗ್ ಮನ್ಸ್ ಬರುತ್ತೆ ಹೇಳು? ಹೋಗ್ಡಾಡಿ, ನೀನು ಸುಮ್ನೆ ಏನೇನೋ ಮಾತಾಡ್ತಾ ಇದೀಯಾ. ಅಂತದ್ ಏನೂ ಇಲ್ಲ ಬಿಡು, ನೀನ್ ಯಾಕೆ ಇದ್ ಮಾಡ್ತೀಯಾ? ಸರಿ ಆಯ್ತು, ನೋಡೋಣ. ಸರಿ ರೆಡಿ ಆಯ್ತು, ನಾನು ರೆಡಿಯಾಗಿ ಬರ್ತೀನಿ ರೀ. ಇಲ್ಲ ಡ್ಯಾಡಿ ಯಾವತ್ತೂ ಈ ತರ ಮಾತಾಡಿರ್ಲಿಲ್ಲ ನನ್ನ ಜೊತೆನಲ್ಲಿ. ಇವತ್ತು ಈ ತರ ಮಾತಾಡ್ತಿದ್ದಾರೆ ಅಂತ ಅಂದ್ರೆ ಏನೋ ಗೊತ್ತಾಗಿದೆ ಅವ್ರಿಗೆ. ಏನ್ ಗೊತ್ತಾಗಿದೆ? ಯಾರಾದ್ರೂ ಹೇಳ್ಬಿಟ್ಟಿದಾರ ಡ್ಯಾಡಿ ನನ್ನ ಬಗ್ಗೆ? ಅಲ್ಲ, ಯಾರಾದ್ರೂ ರಾತ್ರಿ ಹೋಗಿ ಈಗ ಬೆಳಿಗ್ಗೆ ಬಂದಿದ್ದೀನಿ, ಅಷ್ಟು ಬೇಗ ಯಾರು ಹೇಳ್ತಾರೆ? ಇಲ್ಲ, ಇಲ್ಲೇನೋ ನಡೀತಾ ಇದೆ. ಇದೇನು ಅಂತ ತಿಳ್ಕೋಬೇಕು. ಸುಮ್ನೆ ಡ್ಯಾಡಿ ಈ ತರ ಎಲ್ಲ ಮಾತಾಡಿಲ್ಲ. ಇವಾಗ ಬಂದೆ. ಅಲ್ಲ, ನಿನ್ನ ಹತ್ರ ಒಂದ್ ಮಾತು ಕೇಳ್ತೀನಿ, ನನಗ್ ಸರಿಯಾಗಿ ಉತ್ತರ ಕೊಡ್ತೀಯಾ? ಅಯ್ಯೋ ರೀ, ನೀವು ನನ್ ಜೊತೆ ಮಾತಾಡ್ಲಿ ಅಂತಾನೆ ಇಷ್ಟು ದಿನದಿಂದ ಕಾಯ್ತಾ ಕೂತಿದ್ದೀನಿ. ನೀವು ಮಾತಾಡಿದ್ರೆ ನಾನು ಉತ್ತರ ಕೊಡದೇ ಇರ್ತೀನಿ. ಅದೇನ್ ಕೇಳಿ. ಈ ಮನೆ ಹಾಳು ಬುದ್ಧಿ ಎಲ್ಲ ನಾನು ಇಲ್ಲಿಗೆ ಬಂದ್ಮೇಲೆ ಕಲ್ತ್ಕೊಂಡೆ, ಇಲ್ಲ ನಿಮ್ಮ ಅಪ್ಪ ಮನೇಲಿ ಇದ್ದಾಗ್ಲೇ ಕಲ್ತಿದ್ದ? ಯಾಕ್ರಿ, ಯಾಕೆ ಈ ತರ ಎಲ್ಲ ಕೇಳ್ತಾ ಇದ್ರೆ ನಾನೇನ್ ಮಾಡ್ದೆ ಅಂತ ನಿಮ್ಗೆ? ಸಾಕ್ ಅಳ ತರ ನಾಟಕ ಏನ್ ಮಾಡ್ಬೇಕಾಗಿಲ್ಲ. ನಿನ್ ಮೊಸಳೆ ಕಣ್ಣೀರ್ ಇಲ್ಲಿ ಯಾರು ನಂಬೋದಿಲ್ಲ. ಅಲ್ಲ, ನೀನ್ ನಮ್ ಡ್ಯಾಡಿ ಹತ್ರ ಏನಂತ ಹೇಳಿದ್ಯಾ ನನ್ ಬಗ್ಗೆ? ನಾನೇನು ಹೇಳಿಲ್ಲ ರೀ. ನಾಟಕ ಸಾಕು ನಿಲ್ಸು ಅಂತ ಅಂದೆ. ನಾನ್ ನಿನ್ನೆ ಬಂದಿಲ್ಲ ಅನ್ನೋದನ್ನ ನಮ್ ಡ್ಯಾಡಿ ಹತ್ರ ಹೇಳಿ ಏನೇನೋ ಹೇಳ್ಕೊಟ್ಟು ಚಾಡಿ ಚುಚ್ಚಿದ್ಯಾ ಅವ್ರ ಹತ್ರ? ಅವ್ರು ಬರ್ತಿದಂಗೆ ನನ್ಗೆ ಏನೇನೋ ಮಾತಾಡ್ತಿದ್ದಾರೆ. ಅಷ್ಟೆಲ್ಲ ಮಾತಾಡ್ತಿದ್ದಾರೆ ಅಂತಂದ್ರೆ ಕಾರಣ ಏನು ಅಂತ ನಾನು ಇಷ್ಟೊತ್ತವರೆಗೂ ಯೋಚನೆ ಮಾಡ್ತಿದ್ದೆ. ಆದ್ರೆ ನೀನ್ ಬಂದ್ಮೇಲೆ ಗೊತ್ತಾಯ್ತು ಅದಕ್ಕೆ ನೀನೇ ಕಾರಣ ಅಂತ. ಅಯ್ಯೋ ದೇವ್ರ ಸತ್ಯವಾಗ್ಲೂ ನಾನು ಏನು ಹೇಳಿಲ್ಲ ಕಣ್ರಿ. ಮಾವನೇ ಹೇಳಿದ್ದು ನೀವು ಬರಲ್ಲ ಅಂತ ಮಾವ ಫೋನ್ ಮಾಡಿದ್ರಿ ಅಂತ. ನಾನು ಬರಲ್ಲ ಅಂತ ನಮ್ ಡ್ಯಾಡಿ ಫೋನ್ ಮಾಡಿ ಹೇಳಿದ್ದು ನಿಜ. ಆದ್ರೆ ನಾನ್ ಬರ್ದೇ ಇದ್ದಾಗ ನೀನ್ ನಮ್ ಡ್ಯಾಡಿ ಹತ್ರ ಏನೇನ್ ಹೇಳಿದ್ಯೋ ಯಾರು ಗೊತ್ತು? ಅವ್ರು ಯಾವತ್ತೂ ಈ ತರ ನನ್ನ ಜೊತೆ ರೂಢಾಗಿ ಮಾತಾಡಿದ್ದೇ ಇಲ್ಲ. ಇವತ್ತು ಆತರ ಮಾತಾಡ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣನೇ ನೀನು. ಇಲ್ಲ ರೀ, ದೇವ್ರ ಸತ್ಯವಾಗ್ಲೂ ನಾನು ಏನು ಹೇಳಿಲ್ಲ ರೀ, ನನ್ನ ನಂಬ್ರಿ. ನಿನ್ನ ನಾನು ನಂಬೇಕಾ? ನೀನ್ ಫಸ್ಟ್ ಆಫ್ ಆಲ್ ನೀನ್ ಯಾರು ಅಂತ ನಾನ್ ನಿನ್ನ ನಂಬೇಕು? ಜನದ ಎದುರುಗಡೆ ಅಷ್ಟೇ ಇಬ್ರು ಗಂಡ ಹೆಂಡತಿ. ನಾನ್ ಯಾವತ್ತೂ ನಿನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ, ಮುಂದೇನೋ ಒಪ್ಕೊಳ್ಳೋದು ಇಲ್ಲ ಬಿಡು, ಅದ್ ಬೇರೆ ಪ್ರಶ್ನೆ. ಈಗ ಇವತ್ತೇ ಫಸ್ಟ್, ಇವತ್ತೇ ಲಾಸ್ಟ್. ಏನಾದ್ರೂ ನನ್ ಬಗ್ಗೆ ನನ್ ಡ್ಯಾಡಿ ಹತ್ರ ಏನಾದ್ರೂ ಏನಾದ್ರೂ ನನಗ್ ಗೊತ್ತಾಗ್ಬೇಕು. ನಿನ್ಗೆ ಈ ಮನೆಯಲ್ಲಿ ಜಾಗ ಇರ್ಬಾರ್ದು, ಆತರ ಮಾಡ್ಬಿಡ್ತೀನಿ, ಹುಷಾರ್. ನಿಜವಾಗ್ಲೂ ನಾನು ಏನು ಹೇಳಿಲ್ಲ ಕಣ್ರಿ. ಬನ್ನಿ ಬೇಕಿದ್ರೆ ಈಗ ಮಾವನ ಹತ್ರ ಹೋಗೋಣ, ಮಾವನ ಹತ್ರ ನಾನ್ ಮಾತಾಡ್ತೀನಿ ಬನ್ನಿ. ನೀವು ಈ ತರ ಎಲ್ಲ ಮಾತಾಡ್ಬೇಡಿ, ನನ್ಗೆ ತುಂಬಾ ಬೇಜಾರಾಗುತ್ತೆ. ಈಗ ಇಷ್ಟ ಆಗಿರೋದ್ ಸಾಲದು ಅಂತ ಈಗ ಮತ್ತೆ ಹೋಗಿ ನಿಮ್ ಮಾವನ ಹತ್ರ ಚಾಡಿ ಹೇಳ್ಬೇಕು ನೀನು ಅಲ್ವಾ?
ಮತ್ತೆ ಏನಾದ್ರು ಹೇಳಿ ನನಗೆ ಬಯಸ್ಬೇಕು, ಅದೇ ತಾನೇ ನಿಮ್ಗೆ ಬೇಕಾಗಿರೋದು. ರೀ ದೇವ್ರ ಸತ್ಯವಾಗ್ಲೂ ಇಲ್ಲ ಕಣ್ರಿ, ಆತರ ಈರ್ಗೆ ಹೇಳಿಲ್ಲ ಕಣ್ರಿ, ನೀವು ನಂಬ್ರಿ ನನ್ನ. ನೋ ಚಾನ್ಸ್, ಯಾವತ್ತು ನಾನು ನಿನ್ನ ನಂಬಲ್ಲ ನಂಬಲ್ಲ ನಂಬಲ್ಲ, ಅರ್ಥ ಆಯ್ತಾ? ಇನ್ಮೇಲೆ ಏನಾದ್ರು ನೀನ್ ನನ್ ಸುದ್ದಿಗೆ ಬಂದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ. ಇದೇ ಫಸ್ಟ್ ಇದೇ ಲಾಸ್ಟ್. ನನ್ ಜೀವನದಲ್ಲಿ ಏನಾದ್ರೂ ನೀನ್ ತಲೆ ಹಾಕಿ ಕೂಡ್ದು, ನನ್ ಜೀವನ ನನ್ನ ಇಷ್ಟ. ಹಾಗೆ ನಾಳೆ ನಿನ್ ಬಗ್ಗೆ ಏನೋ ಕೇಳಕ್ ಬರಲ್ಲ, ಅರ್ಥ ಆಯ್ತಾ? ನೀನ್ ಏನಾದ್ರು ಮಾಡ್ಕೊಂಡು ಹಾಳು ಬಿದ್ದೋಗು, ಆದ್ರೆ ನನ್ ಮಾತ್ರ ಮಧ್ಯೆ ಕೇಳಿಬೇಡ ಅಷ್ಟೇ. ನಾನು ಏನ್ ಮಾಡದೆ ಇದ್ರು ಇವ್ರು ಈ ತರ ಮಾತಾಡ್ತಾರೆ. ಮುಳ್ಳಿ ಏನು ಗೊತ್ತಿರೋ ಅಂತಾರ ನಾಟಕ ಆಡಕ್ ಬರ್ತಾಳೆ. ಇವ್ಳ ಕಣ್ಣೀರಿಗೆ ನಾನ್ ಬೊಗ್ಬಿಡ್ತೀನಿ ಅಂತ ಅನ್ಕೊಂಬಿಟ್ಟವಳೆ. ನಮ್ ಡ್ಯಾಡಿ ಆಸ್ತಿ ಎಲ್ಲಾನು ಇವಳ ಹೆಸರು ಬರೀತೀನಿ ಅಂತ ನನ್ನನ್ನು ಹೆದರ್ಸ್ತಾರಲ್ಲ. ಇವಳಿಗೆ ಒಂದ್ ಗತಿ ಕಾಣಿಸ್ಬಿಡ್ತೀನಿ, ಹಂಗೇನಾದ್ರು ಸಮಸ್ಯೆ ಆಯ್ತು ಅಂತ ಅಂದ್ರೆ. ಸರಿ, ಈಗ ಟೈಮ್ ಆಗ್ತಿದೆ, ನಾನೇ ಆಫೀಸ್ಗೆ ಹೊರಡ್ತೀನಿ. ಇನ್ನೇನ್ ಮಾಡೋದು, ಇನ್ನೇನು ಮಾಡಕ್ಕಾಗಲ್ಲ. ಹೇಗೋ ಪೂಸಿ ಹೊಡ್ಕೊಂಡು ನಮ್ ಡ್ಯಾಡಿ ಹತ್ರನೇನೆ ನಮ್ ಕೆಲ್ಸ ಕಾರ್ಯ ಮಾಡಿಸ್ಕೋಬೇಕಷ್ಟೇ ಅಲ್ಲ. ಇಷ್ಟು ಸುಲಭವಾಗಿ ಹೇಳ್ಬಿಟ್ರು. ಇದೇನ್ ಪಿತ್ರಾರ್ಜಿತ ಆಸ್ತಿ ಅಲ್ಲ, ಸ್ವಯಾರ್ಜಿತ ಆಸ್ತಿ. ನಾನು ಯಾರಿಗ್ ಬೇಕಾದ್ರೂ ಕೊಡ್ಬೋದು, ನಿನ್ಗೊಂದ್ ಬಿಡುಗಾಸು ಕೊಡಲ್ಲ, ಬೀದಿಗೆ ಹಾಕ್ತೀನಿ ಅಂತವ. ನಮ್ ಡ್ಯಾಡಿ ಇಷ್ಟು ರೂಢಾಗ ನನ್ನ ಹತ್ರ ಯಾವತ್ತೂ ನಡ್ಕೊಂಡಿರ್ಲಿಲ್ಲ. ಈ ಮೂದೇವಿನ ಮದ್ವೆ ಮಾಡ್ಕೊಂಬಂದ್ಮೇಲೆ ನನಗೆ ಬೆಲೆ ಇಲ್ದಿರೋ ತರ ಆಗಿರತ್ತೆ ಈ ಮನೆಯಲ್ಲಿ. ಅವತ್ತು ಈ ಮದ್ವೆಗೆ ನಾನು ಒಪ್ಕೊಳ್ದೇ ಇದ್ರೆ ಚೆನ್ನಾಗಿರ್ತಿತ್ತು. ಯಾರ್ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಂತೀನಿ.